ಹಾಯ್ ಹಲೋ ಗೈಸ್, ಜೈ ಹಿಂದ್ ಎಲ್ಲರಿಗೂ ಕೂಡ. ಬಿ ಎಸ್ ಎಫ್ನಲ್ಲಿ ನೀವು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ಕೇಶಿಂದ 12ನೇ ತರಗತಿ ಮೇಲೆ ಹೆಡ್ ಕಾನ್ಸ್ಟೇಬಲ್ ಅಂತ ಹೇಳ್ಕೇಶಿಂದ ಏನು ಅರ್ಜಿಯನ್ನು ಸಲ್ಲಿಸಿದ್ರಲ್ಲ. ಸೊ ಮೊನ್ನೆ ತಾನೇ ಆ್ಯಕ್ಚುಲಿ ಅದು ಒಂದಿಷ್ಟು ಜನಕ್ಕೆ ಮೆಸೇಜ್ಗಳು ಬಂದಿದ್ದು ASI ಅಂತ ಹೇಳ್ಕೇಶಿಂದ. ಸೊ ಇವತ್ತು ನಿಮ್ಗೆ HCM ಮಿನಿಸ್ಟ್ರಿಯಲ್ ಅಂತ ಹೇಳ್ಕೇಶಿಂದ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ರಲ್ಲ. 1526 ಹುದ್ದೆಗಳಿದ್ದೆ. ಸೊ ನಿಮ್ಮ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದ್ದಾರೆ. PET ಮತ್ತು PST ಅಂತ ಹೇಳ್ಕೇಶಿಂದ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಹೇಳ್ಕೇಶಿಂದ ನಿಮ್ಮ ಅಡ್ಮಿಟ್ ಕಾರ್ಡ್ ಕೂಡ ಓಪನನ್ನು ಮಾಡಿದ್ದಾರೆ. ಸೊ ನಿಮ್ಮ ಜಿಮೇಲ್ಗೆ ಮತ್ತು ನಾರ್ಮಲ್ ಮೆಸೇಜ್ಗಳು ಬಂದಿದ್ದಾವೆ. ಆ ಮೆಸೇಜ್ ಏನಿದೆಯಪ್ಪ ಅಂತ ಹೇಳ್ಕೇಶಿಂದ ಪ್ರತಿಯೊಬ್ಬರಿಗೂ ಕೂಡ ಡೌಟ್ ಬರ್ತಾಯಿದೆ. ಸೊ ಇದು ಆ್ಯಕ್ಚುಲಿ 2:30-3 ಗಂಟೆಗೆ ಮೆಸೇಜ್ಗಳು ಬಂದಿದ್ದಾವೆ. ಆಲ್ಮೋಸ್ಟ್ ಅಲ್ಲ ಅದನ್ನು ಡೌನ್ಲೋಡನ್ನು ಮಾಡ್ಕೊಂಡ್ಬಿಟ್ಟು ಯಾವ ಥರ ಚೆಕ್ ಮಾಡ್ಕೊಳ್ಬೇಕು, ಸೊ ಯೂಸರ್ ನೇಮ್ ಏನು ಹಾಕಬೇಕು, ಪಾಸ್ವರ್ಡ್ ಏನು ಹಾಕಬೇಕು ಅಂತ ಹೇಳ್ಕೇಶಿಂದ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ಕೊಡ್ರಿ, ನಾನು ಕೊಟ್ಟಿರ್ತಕ್ಕಂಥ ಲಿಂಕನ್ನು ಶೇರ್ ಮಾಡ್ತೀನಿ ನಿಮ್ಗೆ. recruitment.bsf.gov.in ಅಂತ ಹೇಳ್ಕೇಶಿಂದ ಹೊಡೆದ್ರಪ್ಪ ಅಂದರೆ ಸೊ ನಿಮ್ಮ ಜಿಮೇಲ್ ID ಕೇಳುತ್ತೆ. ಜಿಮೇಲ್ ID ಕೇಳಿದಾಗಪ್ಪ ಅಂತಂದರೆ ನೀವು BSFಗೆ ಯಾವ ಥರ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ, ಸೊ BSFನಲ್ಲಿ ಯಾವ ಜಿಮೇಲನ್ನು ಕೊಟ್ಟಿದ್ರಲ್ಲ ಆ ಜಿಮೇಲ್ IDಯನ್ನು ಇಲ್ಲಿ ಹಾಕ್ಕೊಳ್ರಿ. ಹಾಕೊಂಡಾದ್ಮೇಲೆ ಕೆಳಗಡೆ ನಿಮ್ಗೆ ಪಾಸ್ವರ್ಡ್ ಅಂತ ತೋರಿಸುತ್ತೆ. ಈ ಪಾಸ್ವರ್ಡ್ ಅಂತಂದರೆ ನೀವು ಅರ್ಜಿಯನ್ನು ಸಲ್ಲಿಸುವಾಗ ಯಾವ ಪಾಸ್ವರ್ಡನ್ನು ಹಾಕಿದ್ರಲ್ಲ ಆ ಪಾಸ್ವರ್ಡನ್ನು ಇಲ್ಲಿ ಅಪ್ಲೈ ಮಾಡಿರಿ. ಅಪ್ಲೈ ಆದಮೇಲೆ ಐ ಆಮ್ ನಾಟ್ ಅಂತ ಹೇಳ್ಕೇಶಿಂದ ಇಲ್ಲಿ ಇದ್ರ ಮ್ಯಾಗ ಕ್ಲಿಕ್ ಮಾಡಿಕೊಡ್ರಿ. ಈ ಥರ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ನಿಮ್ಗೆ ಲಾಗಿನ್ ಅಂತ ಆಪ್ಷನ್ ಬರುತ್ತೆ. ಈ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಾರೆ ಡೈರೆಕ್ಟಾಗಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಡ್ಯಾಶ್ಬೋರ್ಡನ್ನು ಓಪನ್ ಆದಮೇಲೆ ನೀವು ಯಾವೆಲ್ಲ ಅಪ್ಲಿಕೇಶನ್ ಹಾಕಿರಲ್ಲ, ಮೊದಲಿಗೆ ಹಿಂದಿನ ಅಪ್ಲಿಕೇಶನ್ SI ಆಯಿತು, ಟ್ರೇಡ್ಸ್ಮನ್, ನೆಕ್ಸ್ಟ್ ಅದೇ ಥರನಾಗಿ ಟ್ರೇಡ್ಸ್ಮನ್ ಹುದ್ದೆಗಳಾಯಿತು, ಯಾವ ಅರ್ಜಿ ಸಲ್ಲಿಸಿದ್ರು ಕೂಡ ತೋರಿಸುತ್ತೆ. ಒಂದನೇದು ನಿಮ್ಮದು ಆ್ಯಕ್ಷನ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಆ್ಯಕ್ಷನ್ ಅಂತ ಆಪ್ಷನ್ ಕಂಡ ಮೇಲೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಅಡ್ಮಿಟ್ ಕಾರ್ಡ್ ಅಂತ ಒಂದು 4ನೇ ಆಪ್ಷನ್ ಬರುತ್ತೆ ನಿಮ್ಗೆ, ಅಡ್ಮಿಟ್ ಕಾರ್ಡ್ ಅಂತ ಹೇಳ್ಕೇಶಿಂದ. ಆ ಅಡ್ಮಿಟ್ ಕಾರ್ಡ್ ಮೇಲೆ ಡೌನ್ಲೋಡನ್ನು ಕೊಟ್ಟಿರಪ್ಪ ಅಂದರೆ ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಕೂಡ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಯ್ತಪ್ಪ ಅಂತಂದರೆ ಸೊ ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು ನಿಮ್ಮದು ಫಿಸಿಕಲ್ ಎಲ್ಲಿದೆ, ಸೊ ಯಾವ ಡೇಟಿಗಿದೆ, ಆ ರಿಪೋರ್ಟಿಂಗ್ ಟೈಮಿಂಗ್ ಏನು, ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗ್ತಾವೆ ಅಂತ ಹೇಳ್ಕೇಶಿಂದ ಪ್ರತಿಯೊಬ್ಬರಿಗೆ ಕೂಡ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ಡೌನ್ಲೋಡನ್ನು ಮಾಡಿಕೊಡ್ರಿ. ನಾಳೆ ನಿಮ್ಗೆ ಇದ್ರದ್ದು ಫಿಸಿಕಲ್ ಎಷ್ಟು ಇರ್ತೈತಿ, ಸೊ ಹೈಟ್ ಏನು 165 ಹೈಟ್ ಇರ್ತೈತಿ. ಸೊ ಇದ್ರದ್ದು ಡೀಟೇಲ್ ಆಗಿ ಫಿಸಿಕಲಿಗೆ ಹೋಗಬೇಕಾದ್ರೆ ಡಾಕ್ಯುಮೆಂಟ್ಸ್ಗಳು ಏನೇನು ತೊಗೊಂಡು ಹೋಗಬೇಕು ಇದೆಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ನಾಳೆ ನಿಮ್ಗೆ 100% ನಾಳೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಶೇರನ್ನು ಮಾಡ್ತೀನಿ. ಸೊ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿದ್ರಪ್ಪ ಅಂತಾರೆ, ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ರಪ್ಪ ಅಂತಾರೆ, ಯಾವುದೇ ಒಂದು ನಿಮಗೆ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ನೀವು ಪ್ರೈವೇಟ್ ಜಾಬ್ಗೆ ತಯಾರಿಯನ್ನು ಮಾಡ್ತಿದ್ದೀರಪ್ಪ ಅಂತಾರೆ ನಿಮ್ಗೆ ಡೈಲಿ ಇನ್ಫಾರ್ಮೇಷನ್ಗಳು ನಿಮಗೆ ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾನೆ ಇರ್ತದೆ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತ ಮತ್ತು ಸ್ನೇಹಿತೆ ಯಾರೋ ಫ್ರೆಂಡ್ಸ್ ಆಗಿರಲಿ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರನ್ನು ಮಾಡಿಕೊಡ್ರಿ. ಅವರು ಕೂಡ ಅರ್ಜಿಗಳನ್ನ ಸಲ್ಲಿಸಿರ್ತಾರೆ, ಬಟ್ ಮೆಸೇಜ್ಗಳು ಬಂದಿಲ್ಲ ಅಂತ ಹೇಳ್ಕೇಶಿಂದ ಹಾಗೆ ಕೂತ್ಕೊಂಡಿರ್ತಾರೆ. ಸೊ ಈ ಥರ ಹಾಕಿಕೆಸಿಂದ ಲಾಗಿನನ್ನು ಮಾಡ್ಕೊಳ್ಳಿ, ನಿಮ್ಮ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡನ್ನು ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಹೊತ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಇನ್ಫಾರ್ಮೇಷನ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರ್ತದೆ. ಈ ಲಿಂಕ್ ಬೇಕಾಗಿದ್ದರೆ SI ಪ್ಯಾರಾಮೀಟರ್ ಅಂತ ಹೇಳ್ಕೇಶಿಂದ ಟೆಲಿಗ್ರಾಮ್ದಲ್ಲಿ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ಈ ಲಿಂಕನ್ನು ಅಲ್ಲಿ ಶೇರ್ ಮಾಡಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ನಿಮ್ಗೆ BSFದ್ದು ಕೂಡ ಓಪನ್ ಆಗುತ್ತೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.